ನಮಸ್ಕಾರ. ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಭಾರತದ ರಾಜಕಾರಣದಲ್ಲಿ ಪಶ್ಚಿಮ ಬಂಗಾಳ ಅಂದ್ರೆ ಅದು ಯಾವಾಗ್ಲೂ ಕೂಡ ಒಂದು ಉರಿಯುವ ಅಗ್ನಿ ಪರ್ವತ. ಅಲ್ಲಿನ ರಾಜಕೀಯದಲ್ಲಿ ಯಾವಾಗ ಯಾರು ಯಾರ ಮೇಲೆ ಅಟ್ಯಾಕ್ ಮಾಡ್ತಾರೆ ಮತ್ತು ಯಾವಾಗ ಅಧಿಕಾರದ ಕುರ್ಚಿಗಳು ಉಲ್ಟಾಪಲ್ಟ ಆಗುತ್ತೆ ಅನ್ನೋದನ್ನ ಊಹಿಸಲು ಕೂಡ ಸಾಕ್ಷಾತ್ ಬ್ರಹ್ಮನಿಗೂ ಸಾಧ್ಯವಿಲ್ಲ. ಇಷ್ಟು ವರ್ಷಗಳ ಕಾಲ ಬಂಗಾಳದಲ್ಲಿ ವಿರೋಧ ಪಕ್ಷದ ಕಾರ್ಯಕರ್ತರ ಮೇಲೆ, ಜನಸಾಮಾನ್ಯರ ಮೇಲೆ ಕಲ್ಲು ತೂರಾಟಗಳು ನಡೀತಾ ಇದ್ವು. ಪಶ್ಚಿಮ ಬಂಗಾಳದಲ್ಲಿ 15 ವರ್ಷಗಳ ಕಾಲ ಆಡಳಿತ ನಡೆಸಿ ಇದೀಗ ಸೋತು ಸುಣ್ಣವಾಗಿರುವಂತಹ ಮಮತಾ ಬ್ಯಾನರ್ಜಿ ಅಳಿಯನ ಮೇಲೆ ಅಟ್ಯಾಕ್ ಆಗಿದೆ. ಟಿಎಂಸಿ ಪಕ್ಷದ ಮುಂದಿನ ವಾರಸ್ದಾರರ ಮೇಲೆಯೇ ನಡು ರಸ್ತೆಯಲ್ಲಿ ಭಾರಿ ದೊಡ್ಡ ಪ್ರಮಾಣದಲ್ಲಿ ಭೀಕರ ಅಟ್ಯಾಕ್ ನಡೆದಿದ್ದು ವಿಡಿಯೋಗಳು ಎಲ್ಲೆಡೆ ವೈರಲ್ ಆಗ್ತಾ ಇದೆ. ಹೌದು, ತೃಣಮೂಲ ಕಾಂಗ್ರೆಸ್ ಅಂದ್ರೆ ಟಿಎಂಸಿ ಪಕ್ಷದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಮತ್ತು ಮಮತಾ ಬ್ಯಾನರ್ಜಿ ಅವರ ಸ್ವಂತ ಅಳಿಯ ಆಗಿರುವಂತಹ ಅಭಿಷೇಕ್ ಬ್ಯಾನರ್ಜಿ ಮೇಲೆ ಸೋನಾರ್ಪುರ್ ಪ್ರದೇಶದಲ್ಲಿ ಉದ್ರಿಕ್ತ ಗುಂಪೊಂದು ಮೊಟ್ಟೆ ಕಲ್ಲುಗಳಿಂದ ಹೊಡೆದಿದ್ದು, ಇದಕ್ಕಿಂತ ಭಾರಿ ದೊಡ್ಡ ಬೆಚ್ಚಿ ಬೀಳಿಸುವ ವಿಚಾರ ಏನಂದ್ರೆ, ಅಟ್ಯಾಕ್ ಆದ ತಕ್ಷಣ ಗಾಯಗೊಂಡ ಅಭಿಷೇಕ್ ಅವರನ್ನ ಕೋಲ್ಕತ್ತಾದ ಪ್ರತಿಷ್ಠಿತ ಅಪೋಲೋ ಆಸ್ಪತ್ರೆಗೆ ಕರೆದುಕೊಂಡು ಹೋದ್ರೆ ಅಲ್ಲಿನ ವೈದ್ಯರು ಅವರಿಗೆ ಚಿಕಿತ್ಸೆ ನೀಡಲು ಡೈರೆಕ್ಟ್ ಆಗಿ ನಿರಾಕರಿಸಿ ಗೇಟ್ ಪಾಸ್ ಕೊಟ್ಟಿದ್ದಾರೆ. ಅಷ್ಟಕ್ಕೂ ಬಂಗಾಳದಲ್ಲಿ ವಿಐಪಿ ಭದ್ರತೆಯಲ್ಲಿರುವಂತಹ ಅಭಿಷೇಕ್ ಬ್ಯಾನರ್ಜಿ ಅವರ ಮೇಲೆ ಕಲ್ಲು ತೂರುವಷ್ಟು ಧೈರ್ಯ ಆ ಗುಂಪಿಗೆ ಎಲ್ಲಿಂದ ಬಂತು? ಈ ಅಟ್ಯಾಕ್ ನ ಹಿಂದೆ ಟಿಎಂಸಿ ಪಕ್ಷದ ಮಾಜಿ ಶಾಸಕನೊಬ್ಬನ ಕರಾಳ ಷಡ್ಯಂತ್ರ ಅಡಗಿದ್ಯಾ? ಕೋಲ್ಕತ್ತಾದ ಅಪೋಲೋ ಆಸ್ಪತ್ರೆಯ ವೈದ್ಯರ ಮೇಲೆ ಪ್ರಭಾವ ಬೀರಿ ಅಭಿಷೇಕ್ ಅವರಿಗೆ ಟ್ರೀಟ್ಮೆಂಟ್ ಸಿಗದಂತೆ ನೋಡಿಕೊಂಡ ಆ ಕಾಣದ ಕೈಗಳು ಯಾವುವು? ಈ ವಿಚಾರ ತಿಳಿದ ತಕ್ಷಣ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು ಡೈರೆಕ್ಟ್ ಆಗಿ ಮಮತಾ ಬ್ಯಾನರ್ಜಿ ಅವರಿಗೆ ಫೋನ್ ಮಾಡಿ ಕೊಟ್ಟಿರುವ ಭಾರಿ ದೊಡ್ಡ ಆಫರ್ ಎಂತಹದ್ದು? ಬನ್ನಿ ಇವತ್ತಿನ ಈ ಎಕ್ಸ್ಕ್ಲೂಸಿವ್ ಡೀಟೇಲ್ ರಿಪೋರ್ಟ್ ನಲ್ಲಿ ಇಡೀ ದೇಶದ ರಾಜಕೀಯ ರೀತಿಗೆಡಿಸಿರುವಂತಹ ಈ ಭೀಕರ ಅಟ್ಯಾಕ್ ನ ಪ್ರತಿಯೊಂದು ಗುಟ್ಟನ್ನ ಎಳೆಯಾಗಿ ಬಿಟ್ಟಿಡೋಣ. ರಾಷ್ಟ್ರೀಯ ರಾಜಕಾರಣಕ್ಕೆ ಸಂಬಂಧಿಸಿದ ಈ ಸ್ಫೋಟಕ ಮಾಹಿತಿಯನ್ನ ಪ್ರತಿಯೊಬ್ಬ ಭಾರತೀಯನು ತಿಳಿದುಕೊಳ್ಳಬೇಕು. ಹೀಗಾಗಿ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸೊ ವಿಡಿಯೋವನ್ನ ಶುರು ಮಾಡೋಣ. ಆದ್ರೆ ಅದಕ್ಕೂ ಮುನ್ನ, ಮಮತಾ ಬ್ಯಾನರ್ಜಿ ಅವರ ಅಳಿಯ ಆಗಿರುವಂತಹ ಅಭಿಷೇಕ್ ಬ್ಯಾನರ್ಜಿ ಮೇಲೆ ಅಟ್ಯಾಕ್ ಆಗಿದ್ದು ಸರಿನಾ ತಪ್ಪಾ? ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಸ್ನೇಹಿತರೆ, ಈ ಭಾರಿ ದೊಡ್ಡ ರಾಜಕೀಯ ವಿವಾದದ ಅಸಲಿ ಕಥೆ ಶುರುವಾಗುವುದು ಪಶ್ಚಿಮ ಬಂಗಾಳದ ಸೋನಾರ್ಪುರ ಎನ್ನುವ ಸೂಕ್ಷ್ಮ ಪ್ರದೇಶದಿಂದ. ಚುನಾವಣೆ ಮುಗಿದ ನಂತರ ಆ ಭಾಗದಲ್ಲಿ ರಾಜಕೀಯ ಹಿಂಸಾಚಾರಗಳು ಮಿತಿ ಮೀರಿದ್ವು. ಸಂಜು ಪ್ರಾಮಾಣಿಕ್ ಎನ್ನುವಂತಹ ಟಿಎಂಸಿ ಕಾರ್ಯಕರ್ತನ ಮೇಲೆ ಅಟ್ಯಾಕ್ ಆಗಿತ್ತು. ಆತನ ಕುಟುಂಬವನ್ನ ಭೇಟಿಯಾಗಲು, ಸಾಂತ್ವನ ಹೇಳಲು ಖುದ್ದಾಗಿ ಅಭಿಷೇಕ್ ಬ್ಯಾನರ್ಜಿ ಅವರು ಸೋನಾರ್ಪುರಕ್ಕೆ ಭೇಟಿ ಕೊಡ್ತಾರೆ. ಆದ್ರೆ ಅವರು ಅಲ್ಲಿಗೆ ಕಾಲಿಡ್ತಾ ಇದ್ದಂತೆಯೇ ಪರಿಸ್ಥಿತಿ ಕಂಪ್ಲೀಟ್ ಆಗಿ ಉಲ್ಟಾಪಲ್ಟಾ ಆಗೋಗಿತ್ತು. ನೂರಾರು ಜನರಿದ್ದಂತಹ ಉದ್ರಿಕ್ತ ಗುಂಪೊಂದು ಏಕಾಏಕಿ ಅಭಿಷೇಕ್ ಬ್ಯಾನರ್ಜಿ ಅವರ ವಾಹನದ ಮೇಲೆ ಮುತ್ತಿಗೆ ಹಾಕ್ತಾರೆ. ಯಾವುದೇ ಮುನ್ಸೂಚನೆ ಇಲ್ಲದೆ ಕೊಳೆತ ಮೊಟ್ಟೆಗಳು ಮತ್ತು ಕಲ್ಲುಗಳನ್ನ ಅವರ ಬೆಂಗಾವಲು ಪಡೆಗಳ ಮೇಲೆ ತೂರಲು ಶುರು ಮಾಡಿದ್ರು. ವಿಐಪಿ ಭದ್ರತೆಯಲ್ಲಿದ್ದಂತಹ ಪೊಲೀಸರು ಕೂಡ ಈ ಅನಿರೀಕ್ಷಿತ ದಾಳಿಯಿಂದ ಅಕ್ಷರಶಃ ಕಂಗಾಲಾಗಿ ಹೋಗ್ತಾರೆ. ಕಲ್ಲು ತೂರಾಟ ಎಷ್ಟೊಂದು ತೀವ್ರವಾಗಿತ್ತಂದ್ರೆ, ಅಭಿಷೇಕ್ ಬ್ಯಾನರ್ಜಿ ಅವರ ಭದ್ರತಾ ಸಿಬ್ಬಂದಿ ಅವರನ್ನ ಸುತ್ತುವರೆದು ಪ್ರಾಣ ಉಳಿಸಲು ಅಹರ ಸಾಹಸವನ್ನೇ ಪಡಬೇಕಾಯಿತು. ಈ ಗದ್ದಲದಲ್ಲಿ ಅಭಿಷೇಕ್ ಬ್ಯಾನರ್ಜಿ ಅವರಿಗೆ ಗಾಯಗಳಾಗಿವೆ ಎನ್ನುವಂತಹ ಸ್ಫೋಟಕ ಮಾಹಿತಿ ಹೊರಬಿದ್ದಿತ್ತು. ತಕ್ಷಣವೇ ಪೊಲೀಸರು ಅವರನ್ನ ಅಲ್ಲಿಂದ ಉದ್ರಿಕ್ತ ಗುಂಪಿನಿಂದ ಪಾರು ಮಾಡಿ ಕೋಲ್ಕತ್ತಾ ನಗರದ ಅತ್ಯಂತ ಪ್ರತಿಷ್ಠಿತ ಖಾಸಗಿ ಆಸ್ಪತ್ರೆಯಾದ ಅಪೋಲೋ ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಾರೆ. ಆದ್ರೆ ಅಸಲಿ ರಾಜಕೀಯ ಹೈಡ್ರಾಮಾ ಮತ್ತು ಷಡ್ಯಂತ್ರ ಶುರುವಾಗಿದ್ದೇ ಆ ಆಸ್ಪತ್ರೆಯ ಬಾಗಿಲಲ್ಲಿ. ಇಡೀ ರಾಜ್ಯವನ್ನ ಆಳಿದ್ದ ಮಾಜಿ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರ ಸೋದರಳಿಯನಿಗೆ ಆಸ್ಪತ್ರೆಯಲ್ಲಿ ಆದಂತಹ ಆ ಕರಾಳ ಅವಮಾನ ಇಡೀ ದೇಶದ ವೈದ್ಯಕೀಯ ಲೋಕದಲ್ಲಿಯೇ ಒಂದು ಭಾರಿ ದೊಡ್ಡ ಸಂಚಲನ ಸೃಷ್ಟಿ ಮಾಡಿದೆ. ಯಾವುದೇ ಒಬ್ಬ ವಿಐಪಿ ನಾಯಕ ಆಸ್ಪತ್ರೆಗೆ ಬಂದ್ರೆ ಅಲ್ಲಿನ ಆಡಳಿತ ಮಂಡಳಿ ಮತ್ತು ವೈದ್ಯರು ರೆಡ್ ಕಾರ್ಪೆಟ್ ಅನ್ನ ಹಾಸಿ ಸ್ವಾಗತವನ್ನ ಮಾಡ್ತಾರೆ. ಆದ್ರೆ ಅಭಿಷೇಕ್ ಬ್ಯಾನರ್ಜಿ ಅವರ ವಿಚಾರದಲ್ಲಿ ಅಪೋಲೋ ಆಸ್ಪತ್ರೆಯ ವೈದ್ಯರು ಬಹಳ ವಿಚಿತ್ರವಾಗಿ ವರ್ತಿಸಿದ್ರು. ಅಭಿಷೇಕ್ ಅವರನ್ನ ಪರೀಕ್ಷೆ ಮಾಡಿದ ವೈದ್ಯರು ಡೈರೆಕ್ಟ್ ಆಗಿ ಮುಖದ ಮೇಲೆ ಹೋಗಿದಂತೆ ಮಾತನಾಡಿದ್ದಾರೆ. ನೋಡಿ, ಇವರಿಗೆ ಆಗಿರುವ ಗಾಯಗಳು ತೀರಾ ಸಣ್ಣ ಪುಟ್ಟ ಗಾಯಗಳು. ಇವರನ್ನ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿಕೊಳ್ಳುವ ಯಾವುದೇ ಅವಶ್ಯಕತೆ ಇಲ್ಲ. ನೀವು ಅವರನ್ನ ಈಗಲೇ ಮನೆಗೆ ಕರೆದುಕೊಂಡು ಹೋಗಬಹುದು ಅಂತ ಹೇಳಿ ಕೇವಲ ಕೆಲವು ನಿಮಿಷದಲ್ಲಿ ಡಿಸ್ಚಾರ್ಜ್ ಮಾಡಿ ಕಳಿಸಿಕೊಟ್ಟಿದ್ದಾರೆ. ಒಂದು ರಾಜ್ಯದ ಪವರ್ಫುಲ್ ನಾಯಕನಿಗೆ ಆಸ್ಪತ್ರೆಗೆ ಅಡ್ಮಿಷನ್ ಕೊಳ್ಳಲು ನಿರಾಕರಿಸಿದ್ದು ಟಿಎಂಸಿ ಪಾಳೆಯದಲ್ಲಿ ಭಾರಿ ದೊಡ್ಡ ಅಗ್ನಿ ಪರ್ವತವನ್ನೇ ಸೃಷ್ಟಿ ಮಾಡಿದೆ. ತನ್ನ ಸ್ವಂತ ಸೋದರಳಿಯನಿಗೆ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಸಿಕ್ಕಿಲ್ಲ ಎನ್ನುವಂತಹ ವಿಚಾರ ಗೊತ್ತಾಗ್ತಾ ಇದ್ದಂತೆಯೇ ಮಾಜಿ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರು ಅಕ್ಷರಶಃ ರೊಚ್ಚಿಗೆದ್ದಿದ್ದಾರೆ. ತಕ್ಷಣವೇ ಅವರು ಬೆಂಗಾವಲು ಪಡೆಯೊಂದಿಗೆ ಅಪೋಲೋ ಆಸ್ಪತ್ರೆಗೆ ದೌಡಾಯಿಸಿದ್ರು. ಸೋಷಿಯಲ್ ಮೀಡಿಯಾದಲ್ಲಿ ಈಗ ಒಂದು ಆಡಿಯೋ ಕ್ಲಿಪ್ ಭಾರಿ ವೈರಲ್ ಆಗ್ತಾ ಇದೆ. ಆ ಆಡಿಯೋದಲ್ಲಿ ಮಮತಾ ಬ್ಯಾನರ್ಜಿ ಅವರು ಅಪೋಲೋ ಆಸ್ಪತ್ರೆಯ ಸಿಇಒ ಮೇಲೆ ಭಾರಿ ದೊಡ್ಡ ಮಟ್ಟದಲ್ಲಿ ಕೂಗಾಡಿದ್ದಾರೆ. ಗಾಯಗೊಂಡಿರುವಂತಹ ಪೇಷಂಟ್ ಗೆ ಟ್ರೀಟ್ಮೆಂಟ್ ಕೊಡಬಾರದು ಅಂತ ನಿಮಗೆ ಯಾರು ಒತ್ತಡ ಹಾಕಿದ್ರು? ಮೆಡಿಕಲ್ ಪ್ರೋಟೋಕಾಲ್ ಪ್ರಕಾರ ಸ್ಕ್ಯಾನಿಂಗ್ ಮತ್ತು ಟೆಸ್ಟ್ ಗಳನ್ನ ಮಾಡದೆ ಏಕೈಕಿ ಡಿಸ್ಚಾರ್ಜ್ ಮಾಡಲು ಹೇಗೆ ಸಾಧ್ಯ? ನಿಮ್ಮ ಮೇಲೆ ಒತ್ತಡ ಹಾಕಿರುವ ಕಾರಣದ ಕೈಗಳು ಯಾರು ಅಂತ ಗುಡುಗಿದ್ದಾರೆ. ಇದು ವೈದ್ಯಕೀಯ ಮತ್ತು ರಾಜಕೀಯ ವಲಯದಲ್ಲಿ ಭಾರಿ ದೊಡ್ಡ ವಿವಾದವನ್ನ ಎಬ್ಬಿಸಿದೆ. ಮಮತಾ ಬ್ಯಾನರ್ಜಿ ಅವರು ಮಾಧ್ಯಮಗಳ ಮುಂದೆ ಬಂದು ಒಂದು ಭಾರಿ ದೊಡ್ಡ ಸ್ಫೋಟಕ ಆರೋಪವನ್ನು ಮಾಡಿದ್ದಾರೆ. ನನ್ನ ಅಳಿಯನಿಗೆ ಟ್ರೀಟ್ಮೆಂಟ್ ಸಿಗದಂತೆ ತಡೆಯಲು ಆಸ್ಪತ್ರೆಯ ಆಡಳಿತ ಮಂಡಳಿಯ ಮೇಲೆ ಮತ್ತು ವೈದ್ಯರ ಮೇಲೆ ಪೊಲೀಸರಿಂದ ಮತ್ತು ವಿರೋಧ ಪಕ್ಷದ ಪೊಲೀಸರಿಂದ ಮತ್ತು ರಾಜ್ಯ ಸರ್ಕಾರವನ್ನು ನಡೆಸ್ತಾ ಇರುವಂತಹ ಸುವೇಂದು ಅಧಿಕಾರಿಯವರ ಭಾರಿ ದೊಡ್ಡ ಒತ್ತಡವಿದೆ ಅಂತ ಹೇಳಿದ್ದಾರೆ. ವೈದ್ಯರು ಮೆಡಿಕಲ್ ಆಧಾರದ ಮೇಲೆ ನಿರ್ಧಾರವನ್ನು ತೆಗೆದುಕೊಳ್ಳಬೇಕೇ ಹೊರತು ಯಾವುದೇ ಪ್ರಾಧಿಕಾರದ ಬ್ಲಾಕ್ ಮೇಲ್ಗೆ ಹೆದರಿಯಲ್ಲ. ಒಬ್ಬ ಗಾಯಗೊಂಡ ರೋಗಿಗೆ ಚಿಕಿತ್ಸೆಯ ಬಗ್ಗೆ ಇಷ್ಟೊಂದು ಅನಿಶ್ಚಿತತೆ ಇರುವುದು ಸಾಮಾನ್ಯ ವಿಚಾರವಲ್ಲ. ಇದರ ಹಿಂದೆ ಭಾರಿ ದೊಡ್ಡ ಕರಾಳ ಷಡ್ಯಂತ್ರ ಅಡಗಿದೆ ಅಂತ ಮಮತಾ ಅವರು ಕಣ್ಣೀರು ಮತ್ತು
ಆಕ್ರೋಶದ ಮೂಲಕ ಇಡೀ ದೇಶಕ್ಕೆ ತಿಳಿಸಿದ್ದಾರೆ. ಇನ್ನು ಸ್ನೇಹಿತರೆ, ಈ ಭಾರಿ ದೊಡ್ಡ ಅಟ್ಯಾಕ್ ನ ಹಿಂದೆ ಕೇವಲ ರಾಜ್ಯ ಸರ್ಕಾರದ ಕೆಲವು ಜನಗಳು ಮಾತ್ರವಲ್ಲ, ಬದಲಾಗಿ ಟಿಎಂಸಿ ಪಕ್ಷದ ಒಳಗಿನ ನಾಯಕರೇ ಇದ್ದಾರಾ ಎನ್ನುವ ಭಾರಿ ದೊಡ್ಡ ಅನುಮಾನ ಕೂಡ ಈಗ ಭುಗಿಲೆದ್ದಿದೆ. ಗುಪ್ತಚರ ಇಲಾಖೆಯ ಮೂಲಗಳ ಪ್ರಕಾರ ಸೋನರ್ಪುರದಲ್ಲಿ ನಡೆದಂತಹ ಈ ಭೀಕರ ಅಟ್ಯಾಕ್ ನ ಹಿಂದೆ ಟಿಎಂಸಿ ಪಕ್ಷದ ಮಾಜಿ ಶಾಸಕರೊಬ್ಬರ ಡೈರೆಕ್ಟ್ ಲಿಂಕ್ ಇದೆ ಎನ್ನುವಂತಹ ಸ್ಫೋಟಕ ಮಾಹಿತಿ ಹೊರಬಿದ್ದಿದೆ. ಇತ್ತೀಚೆಗೆ ಅಭಿಷೇಕ್ ಬ್ಯಾನರ್ಜಿ ಅವರು ಪಕ್ಷದಲ್ಲಿ ಭಾರಿ ಪವರ್ಫುಲ್ ಆಗ್ತಾ ಇದ್ರು ಮತ್ತು ಹಳೆಯ ನಾಯಕರನ್ನ ಮೂಲೆ ಗುಂಪು ಮಾಡ್ತಾ ಇದ್ದಾರೆ ಎನ್ನುವಂತಹ ಅಸಮಾಧಾನ ಟಿಎಂಸಿ ಪಾಳೆಯದಲ್ಲಿ ಹೊಗೆಯಾಡ್ತಾ ಇತ್ತು. ಅದೇ ಅಸಮಾಧಾನ ಹೊಂದಿದಂತಹ ಹಳೆಯ ನಾಯಕರು ಗುಂಪು ಸ್ಥಳೀಯ ಜನರನ್ನ ಎತ್ತಿ ಕಟ್ಟಿ ಅಭಿಷೇಕ್ ಅವರ ಮೇಲೆ ಮೊಟ್ಟೆ ಮತ್ತು ಕಲ್ಲು ತೂರಾಟ ಮಾಡುವಂತೆ ಪ್ಲಾನ್ ಮಾಡಿದ್ರು ಎನ್ನುವ ಕರಾಳ ಒಳಸಂಚು ಈಗ ಕಂಪ್ಲೀಟ್ ಆಗಿ ಬಯಲಾಗಿದೆ. ಹಿಂದೆ ಮನೆಗೆ ದ್ರೋಹ ಬಗೆಯುವ ಕಳ್ಳಾಟ ಪಕ್ಷದ ಒಳಗೆ ನಡೀತಾ ಇದೆ. ಈ ಹೈ ವೋಲ್ಟೇಜ್ ರಾಜಕೀಯ ಡ್ರಾಮಾದ ನಡುವೆ ಏಕಾಏಕಿ ದೆಹಲಿಯಿಂದ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು ಡೈರೆಕ್ಟ್ ಆಗಿ ಎಂಟ್ರಿ ಕೊಟ್ಟಿದ್ದಾರೆ. ಅಭಿಷೇಕ್ ಬ್ಯಾನರ್ಜಿ ಅವರ ಮೇಲಿನ ಅಟ್ಯಾಕ್ ಮತ್ತು ಆಸ್ಪತ್ರೆ ವಿವಾದದ ಸುತ್ತ ನ್ಯಾಷನಲ್ ಮೀಡಿಯಾದಲ್ಲಿ ಬರ್ತಾ ಇದ್ದಂತೆಯೇ ರಾಹುಲ್ ಗಾಂಧಿ ಅವರು ಮಮತಾ ಬ್ಯಾನರ್ಜಿ ಅವರಿಗೆ ಫೋನ್ ಮಾಡಿದ್ದಾರೆ. ಬಂಗಾಳದಲ್ಲಿ ನಿಮ್ಮ ಅಳಿಯನಿಗೆ ಸೂಕ್ತ ಚಿಕಿತ್ಸೆ ಸಿಕ್ತಿಲ್ಲ ಅಂತಂದ್ರೆ ಚಿಂತೆ ಮಾಡಬೇಡಿ, ತಕ್ಷಣವೇ ಅವರನ್ನ ಹೈದರಾಬಾದ್ ನಗರದ ಅತ್ಯಂತ ಉನ್ನತವಾಗಿರುವಂತಹ ಆಸ್ಪತ್ರೆಗೆ ಶಿಫ್ಟ್ ಮಾಡಿ ಅವರಿಗೆ ಬೇಕಾದ ಎಲ್ಲಾ ವೈದ್ಯಕೀಯ ಸೌಲಭ್ಯವನ್ನ ನಾವು ಒದಗಿಸಿಕೊಡ್ತೀವಿ ಅಂತ ಭಾರಿ ದೊಡ್ಡ ಆಫರ್ ಅನ್ನು ಕೊಟ್ಟಿದ್ದಾರೆ. ಇದು ಇಂಡಿಯಾ ಮೈತ್ರಿಕೂಟದ ಒಳಗಿರುವಂತಹ ನಾಯಕರ ನಡುವಿನ ಹೊಸ ರಾಜಕೀಯ ಬಾಂಧವ್ಯವನ್ನ ಇಡೀ ದೇಶಕ್ಕೆ ತೋರಿಸಿಕೊಟ್ಟಿದೆ. ಮಮತಾ ಬ್ಯಾನರ್ಜಿ ಅವರು ಈ ಅಟ್ಯಾಕ್ ಹಿಂದೆ ಸುವೇಂದು ಅಧಿಕಾರಿ ಅವರ ಕೈವಾಡವಿದೆ ಅಂತ ಆರೋಪಿಸ್ತಾ ಇದ್ದಂತೆಯೇ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ನಾಯಕರು ಕಂಪ್ಲೀಟ್ ಆಗಿ ತಿರುಗಿಬಿದ್ದಿದ್ದಾರೆ. ಬಿಜೆಪಿ ಪ್ರಭಾವಿ ನಾಯಕ ದಿಲೀಪ್ ಘೋಷ್ ಅವರು ಮಾಧ್ಯಮಗಳ ಮುಂದೆ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಅಭಿಷೇಕ್ ಬ್ಯಾನರ್ಜಿ ಅವರ ಮೇಲೆ ನಡೆದಿರುವ ಅಟ್ಯಾಕ್ ನಲ್ಲಿ ಬಿಜೆಪಿಯ ಯಾವುದೇ ಪಾತ್ರವಿಲ್ಲ. ಇಷ್ಟು ವರ್ಷಗಳ ಕಾಲ ಟಿಎಂಸಿ ನಾಯಕರು ಬಂಗಾಳದ ಜನಸಾಮಾನ್ಯರಿಗೆ ಕೊಟ್ಟಿರುವಂತಹ ಕಿರುಕುಳ ಮತ್ತು ಭ್ರಷ್ಟಾಚಾರದಿಂದಾಗಿ ಜನರು ಆಕ್ರೋಶದ ಕಟ್ಟೆ ಹೊಡೆದಿದೆ. ಜನರಿಗೆ ತಮ್ಮ ಕೋಪವನ್ನ ಎಲ್ಲಿಯಾದ್ರೂ ತೋರಿಸಲೇಬೇಕಿತ್ತು, ಅದು ಈಗ ಕಲ್ಲು ಮತ್ತು ಮುಟ್ಟೆಗಳ ರೂಪದಲ್ಲಿ ಹೊರಬರ್ತಾ ಇದೆ ಅಂತ ದಿಲೀಪ್ ಘೋಷ್ ಖಡಕ್ ಆಗಿ ವಾದಿಸಿದ್ದಾರೆ. ಯಾರು ಕಾನೂನನ್ನ ಕೈಗೆತ್ತಿಕೊಳ್ಳಬಾರದು, ಆದ್ರೆ ಜನರ ಕಷ್ಟಗಳನ್ನ ಅರ್ಥ ಮಾಡಿಕೊಳ್ಳಿ ಅಂತ ದೇದಿಗೆ ಡೈರೆಕ್ಟ್ ಆಗಿ ಟಾಂಗ್ ಕೊಟ್ಟಿದ್ದಾರೆ. ಟಿಎಂಸಿ ಪಕ್ಷದ ಪ್ರಮುಖ ಸಂಸದ ಡೆರೆಕ್ ಒಬ್ರಿಯರ್ ಅವರು ಈ ಘಟನೆಯ ಬಗ್ಗೆ ಇಡೀ ದೇಶದ ಗಮನವನ್ನು ಸೆಳೆಯುವಂತಹ ಸ್ಫೋಟಕ ಹೇಳಿಕೆಯನ್ನು ನೀಡಿದ್ದಾರೆ. ಇದು ಕೇವಲ ಯಾವುದೋ ಒಂದು ಸಣ್ಣ ಗುಂಪು ಮಾಡಿದ ಅಟ್ಯಾಕ್ ಅಲ್ಲ, ಇದೊಂದು ಪಕ್ಕಾ ಪ್ರೀ ಪ್ಲಾನ್ಡ್ ಅಸಲ್ಟ್ ಆಗಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಅಭಿಷೇಕ್ ಬ್ಯಾನರ್ಜಿ ಅವರು ಯಾವ ರಸ್ತೆಯಲ್ಲಿ ಬರ್ತಾರೆ, ಯಾವ ಸಮಯದಲ್ಲಿ ಬರ್ತಾರೆ ಎನ್ನುವ ಕಂಪ್ಲೀಟ್ ಬ್ಲೂ ಪ್ರಿಂಟ್ ರೆಡಿ ಮಾಡಿಕೊಂಡು ಬ್ಯಾಗ್ ಗಳಲ್ಲಿ ಕಲ್ಲುಗಳನ್ನು ತುಂಬಿಕೊಂಡು ಬಂದು ಅಟ್ಯಾಕ್ ಮಾಡಿದ್ದಾರೆ. ಆಸ್ಪತ್ರೆಯ ಮೇಲೂ ಕೂಡ ಅಷ್ಟೇ ವೇಗವಾಗಿ ಪ್ರಭಾವವನ್ನು ಬೀರಿದ್ದಾರೆ ಅಂತ ಅವರು ಇದರ ಹಿಂದೆ ಭಾರಿ ದೊಡ್ಡ ರಾಷ್ಟ್ರೀಯ ಮಟ್ಟದ ಷಡ್ಯಂತ್ರ ಅಡಗಿದೆ ಅಂತ ಡೈರೆಕ್ಟ್ ಆಗಿ ಹೇಳಿದ್ದಾರೆ. ಬಂಗಾಳ ಕಾನೂನು ಸುವ್ಯವಸ್ಥೆಯನ್ನ ಪ್ರಶ್ನಿಸುವವರಿಗೆ ನಮ್ಮ ನಾಯಕರ ಮೇಲೆಯೇ ಭದ್ರತೆ ಇಲ್ಲದಂತಾಗಿದೆ ಎನ್ನುವುದು ಅವರ ವಾದವಾಗಿದೆ. ಈ ಘಟನೆಯ ನಂತರ ಕೋಲ್ಕತ್ತಾ ಪೊಲೀಸರು ಕಂಪ್ಲೀಟ್ ಆಗಿ ಅಲರ್ಟ್ ಆಗಿದ್ದಾರೆ. ಸೋನರ್ಪುರ ಪೊಲೀಸ್ ಠಾಣೆಯಲ್ಲಿ ಪೊಲೀಸರು ತಾವಾಗಿಯೇ ಮುಂದೆ ಬಂದು ಸ್ವಯಂ ಪ್ರೇರಿತವಾಗಿ ದೂರು ಅಂದ್ರೆ ಸಮಟೋ ಕೇಸ್ ಅನ್ನು ದಾಖಲು ಮಾಡಿಕೊಂಡಿದ್ದಾರೆ. ಯಾಕಂದ್ರೆ ಟಿಎಂಸಿ ಕಡೆಯಿಂದ ಯಾವುದೇ ಅಧಿಕೃತ ದೂರು ದಾಖಲಾಗಿರಲಿಲ್ಲ. ಅಟ್ಯಾಕ್ ನಡೆದ ಜಾಗದಲ್ಲಿರುವಂತಹ ಸಿಸಿಟಿವಿ ಕ್ಯಾಮೆರಾಗಳನ್ನ ಮತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆಗಿರುವ ವಿಡಿಯೋ ಫುಟೇಜ್ ಗಳನ್ನ ಇಂಚಿಂಚಾಗಿ ಪರಿಶೀಲನೆ ಮಾಡಲಾಗಿದೆ. ಈಗಾಗಲೇ ಕಲ್ಲು ತೂರಾಟದಲ್ಲಿ ಭಾಗಿಯಾಗಿದ್ದ 5 ಜನರ ಪ್ರಮುಖ ಕಿಡಿಗೇಡಿಗಳನ್ನ ಪೊಲೀಸರು ಹೆಡೆಮುರಿ ಕಟ್ಟಿ ಅರೆಸ್ಟ್ ಮಾಡಿದ್ದಾರೆ. ಇನ್ನು 16 ಜನರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಲಾಗ್ತಾ ಇದೆ. ಮಾಜಿ ಶಾಸಕನ ಪಾತ್ರದಲ್ಲಿಯೂ ಕೂಡ ರಹಸ್ಯವಾಗಿ ಡ್ರಿಲ್ ನಡೀತಾ ಇದೆ. ಇನ್ನು ಸ್ನೇಹಿತರೆ, ಈ ಒಂದು ಘಟನೆ ಪಶ್ಚಿಮ ಬಂಗಾಳ ರಾಜಕಾರಣದಲ್ಲಿ ಭಾರಿ ದೊಡ್ಡ ಬದಲಾವಣೆಯನ್ನು ತರುವುದಂತೂ 100% ಗ್ಯಾರಂಟಿ. ಟಿಎಂಸಿ ಪಕ್ಷದ ಒಳಗೆ ನಡೀತಾ ಇರುವಂತಹ ಈ ಒಳಜಗಳ ಮತ್ತು ಮಾಜಿ ಶಾಸಕರ ಬಂಡಾಯಗಳು ನೋಡ್ತಾ ಇದ್ರೆ ಮಮತಾ ಬ್ಯಾನರ್ಜಿ ಅವರ ಅಹಂಕಾರದ ಸಾಮ್ರಾಜ್ಯಕ್ಕೆ ಈಗ ಭಾರಿ ದೊಡ್ಡ ಬಿರುಕು ಬಿದ್ದಂತೆ ಕಾಣಿಸ್ತಾ ಇದೆ. ಹೊಸ ನಾಯಕ ಅಭಿಷೇಕ್ ಬ್ಯಾನರ್ಜಿಯನ್ನು ಒಪ್ಪಿಕೊಳ್ಳಲು ಪಕ್ಷದ ಹಳೆಯ ನಾಯಕರು ತಯಾರಾಗಿಲ್ಲ. ಇದೇ ಅಸಮಾಧಾನ ಮುಂಬರುವ ದಿನಗಳಲ್ಲಿ ಟಿಎಂಸಿ ಪಕ್ಷವನ್ನ ಕಂಪ್ಲೀಟ್ ಆಗಿ ಇಬ್ಬಾಗ ಮಾಡಿದ್ರು ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಸೊ ಒಟ್ಟಾರೆಯಾಗಿ ಹೇಳೋದಾದ್ರೆ ಸ್ನೇಹಿತರೆ, ರಾಜಕಾರಣದಲ್ಲಿ ಕರ್ಮ ಎನ್ನುವುದು ಯಾವತ್ತಿಗೂ ಕೂಡ ತಿರುಗಿ ಹೊಡೆಯುವುದು 100% ಗ್ಯಾರಂಟಿ. ಇಷ್ಟು ವರ್ಷಗಳ ಕಾಲ ಬಂಗಾಳದಲ್ಲಿ ವಿರೋಧ ಪಕ್ಷದ ಕಾರ್ಯಕರ್ತರ ಮೇಲೆ ದಾಳಿ ನಡೆಸಿದಾಗ ಸುಮ್ಮನಿದಂತಹ ಆಡಳಿತ ಯಂತ್ರ ಈಗ ಸ್ವತಃ ತಮ್ಮ ಅಳಿಯನ ಮೇಲೆಯೇ ಕಲ್ಲು ತೂರಾಟವಾದಾಗ, ಆಸ್ಪತ್ರೆಯಲ್ಲಿ ಅವಮಾನವಾದಾಗ ಬೆಚ್ಚಿ ಬಿದ್ದಿದೆ. ಈ ಘಟನೆ ಬಂಗಾಳದ ಕಾನೂನು ಸುವ್ಯವಸ್ಥೆಗೆ ಮತ್ತು ಟಿಎಂಸಿ ಪಕ್ಷದ ಭವಿಷ್ಯಕ್ಕೆ ಹಿಡಿದ ಕನ್ನಡಿಯಾಗಿದೆ. ಸೊ ನಿಮ್ಗೆ ಏನ್ಸುತ್ತೆ, ಬಂಗಾಳದಲ್ಲಿ ಆಡಳಿತ ಪಕ್ಷದ ಪ್ರಭಾವಿ ನಾಯಕ ಅಭಿಷೇಕ್ ಬ್ಯಾನರ್ಜಿ ಅವರ ಮೇಲೆಯೇ ಜನಸಾಮಾನ್ಯರು ಕಲ್ಲು ತೂರಾಟ ಮಾಡಿದ್ದಾರೆ ಅಂತಂದ್ರೆ ಮಮತಾ ಬ್ಯಾನರ್ಜಿ ಅವರ ಮೇಲಿನ ಸಿಟ್ಟು ಅಂತ ನಿಮ್ಗನ್ಸುತ್ತಾ? ಈಗಲೇ ನಿಮ್ಮ ಅತ್ಯಂತ ಪ್ರಮುಖವಾದ ತಾರ್ಕಿಕ ಲೆಕ್ಕಾಚಾರ ಮತ್ತು ಪ್ರಾಮಾಣಿಕ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ ನಲ್ಲಿ ತಪ್ಪದೆ ತಿಳಿಸಿ ಮುಕ್ತವಾಗಿ ಚರ್ಚಿಸೋಣ. ಭಾರತದ ರಾಷ್ಟ್ರೀಯ ರಾಜಕಾರಣದ ಅಸಲಿ ಚಿತ್ರಣವನ್ನು ಎತ್ತಿ ಹಿಡಿಯುವ ಈ ಸ್ಫೋಟಕ ರಿಪೋರ್ಟ್ ಇಡೀ ದೇಶಕ್ಕೆ ತಲುಪುವಂತೆ ಹೆಮ್ಮೆಯಿಂದ ವಿಡಿಯೋವನ್ನು ನಿಮ್ಮ ವಾಟ್ಸ್ಆಪ್, ಫೇಸ್ಬುಕ್ ಗ್ರೂಪ್ ಗಳಲ್ಲಿ ಮರೆಯದೆ ಶೇರ್ ಮಾಡಿ. ಇದೇ ರೀತಿ ಆಡಳಿತಾತ್ಮಕ ಬದಲಾವಣೆಗಳು, ರಾಷ್ಟ್ರೀಯ ಭದ್ರತೆ ಮತ್ತು ಜಿಯೋ ಪೊಲಿಟಿಕ್ಸ್ ನ ನಿಷ್ಪಕ್ಷಪಾತ, ತ್ವರಿತ ಮತ್ತು ಅತ್ಯಂತ ಡೀಟೇಲ್ ಆದ ರಿಪೋರ್ಟ್ ಗಳಿಗಾಗಿ ನಿಮ್ಮ ನೆಚ್ಚಿನ ಫಸ್ಟ್ ಯೂಟ್ಯೂಬ್ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಸಿಗುತ್ತೆ. ಮತ್ತೊಂದು ಕುತೂಹಲಕಾರಿ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಎಚ್ಚರದಿಂದ ಇರಿ, ದೇಶ ವಿದೇಶದ ಆಗು ಹೋಗುಗಳನ್ನು ಗಮನಿಸ್ತಾನೆ ಇರಿ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.